ಚೇಂಡೆ ಸರ್ ನಿಮ್ಮನ್ನು ಇಲ್ಲಿ ಕಾಲ್ ಮಾಡಿ ಬರಕ್ಕೆ ಹೇಳಿದ್ರ? ಏನಾಗ್ತಿದೆ ಇಲ್ಲಿ? ಆರ್ಯ ಸರ್ ಎಲ್ಲಿ? ಆಗ್ಲೇ ಯಾವ್ದೋ ಬಾಡಿ ಸಿಕ್ಕಿದೆ ಅಂತ ಫೋನ್ ಕಾಲ್ ಬಂದಿತ್ತಲ್ಲ. ವಾಟ್ಸ್ ಹ್ಯಾಪನಿಂಗ್? ಮೀರಾ, ನೀನ್ ಭಯ ಪಟ್ಕೊಂಡು ಬೇರೆಯವ್ರಿಗೂ ಭಯ ಪಡಿಸ್ಬೇಡ. ನಮ್ಮನ್ ಯಾರೋ ಇಲ್ಲಿ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಷ್ಟೇ. ವಾಟ್? ಲೇ ಮಂಜಾ, ಇದೇನಿಲ್ಲ ಇದು? ನಿನ್ಸುಕ್ಕೊಬ್ಬೊಬ್ರು ಹೊಸ ಪಾರ್ಟಿ ಬಂದು ನಮ್ಮ ಜಾಗದಾಗ ಏನೇನೋ ಮಾತಾಡ್ಕತ್ತವ್ರೆ. ನಂಜುಂಡ ಕೈಗೆ ಸಿಗ್ಲಿ, ಅವನಿಂದಲೇ ಇದೆಲ್ಲ ಆಯ್ತಿರೋದು. ಆ ಬಾಡಿ ಸಿಕ್ತು ಅಂತ ಹೇಳಿದ್ರಲ್ಲ, ಎಲ್ಲಿದೆ ಅದು? ಸರ್ ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ಆ ಕಡೆ ಮೂವ್ ಆಗೋಗಿಲ್ಲ. ಜೇಂಡೆ, ಐ ಆಮ್ ಟೆಲ್ಲಿಂಗ್ ಯು ನೋ, ಯಾರು ನಮ್ಮನ್ನ ಆಟ ಆಡಿಸ್ತಿದ್ದಾರೆ. ಪ್ರ್ಯಾಂಕಿಂಗ್ ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಮೇಡಮ್, ಯಾರೋ ಆಟ ಆಡ್ಸೋದಕ್ಕೆ ಇದು ರಿಯಾಲಿಟಿ ಶೋ ಅಲ್ಲ. ಎಲ್ಲರೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಲೋ ಮಂಜಾ, ಇವತ್ತು ನಾವು ಕೆಲಸ ಮಾಡ್ದಂಗೆ ಕಲ್ಲ. ಸಣ್ಣ ಬೇಜವಾಬ್ದಾರಿನೂ ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ ಅಂತ ಗೊತ್ತಿದ್ರಿಂದಾನೆ ಎಲ್ಲಿ ಹೋದ್ರೂ ಅವನ ಮೇಲೆ ಕಣ್ಣಿಡ್ತಿದ್ದೆ. ಈ ಸಲ ನಾನೇ ಸೋತೋದೆ ಅನ್ನಿಸ್ತಿದೆ. अरे वो झंडे ಜಲಂಧರ್, ಆರ್ಯನ್ಗೇನಾದ್ರೂ ಆದ್ರೆ ನೀನ್ ಎಲ್ಲೇ ಇದ್ರು ಸರಿ, ಹುಡುಕೊಂಡು ಬಂದು ಸಾಯ್ತೀನಿ. ಮೊದಲು ನೀನು ಆರಿನ ಹುಡ್ಕಲಿ. ಓ ಸಾರಿ, ಇಷ್ಟೊತ್ತಿಗಾಗ್ಲೇ ನೀನು ಆರ್ಯ ಬಿದ್ದಿರೋ ಜಾಗಕ್ಕೆ ಹೋಗಿ ಸೇರಿರ್ತೀಯ ಅಲ್ವಾ? ನೋಡ್ದ್ಯಾ ನಿನ್ನ ಜೀವದ ಗಿಳೆಯನ್ನ? ಜಲಂಧರ್, ಕೂಗಾಡೋದ್ರಿಂದ ನಯಾ ಪೈಸೆಗೆ ಪ್ರಯೋಜನ ಇಲ್ಲ ಜಂಡೆ. ಈಗ ನಂಬಿಕೆ ಬಂತ ನಿನಗೆ? ನಂಬಿಕೆ 3 ಅಕ್ಷರದ ಪದ ಮನೆ ಬರನೇ ಬದಲಾಯಿಸುತ್ತೆ. ಆ ಹುಡುಗಿಗೆ ನಾನು ನಾನಾ ತರದಲ್ಲಿ ಹೇಳಕ್ಕೆ ಟ್ರೈ ಮಾಡಿದೆ. ಆ ಆರ್ಯನ್ ಸಾವಾಸ ಬೇಡ, ಬಿಟ್ಬಿಡು ಅಂತ. ಸಿಕ್ಕಾಪಟ್ಟೆ ಹಠ ಅನ್ಸುತ್ತೆ ಅವಳಿಗೆ. ಅದಕ್ಕೆ ಹಠಕ್ಕೆ ತಕ್ಕಂತ ಬೆಲೆ ಕೊಟ್ಟು ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ಬಿಟ್ಟೆ. ನೀನು ಅಷ್ಟೆಲ್ಲ ಮಾಡೋ ಧೈರ್ಯವಂತ ಅಲ್ಲ. ಏನೋ ಗೇಮ್ ಆಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನ್ ಪಕ್ಕ ಅವಳಿದ್ರೆ ಅವನಿಗೆ ಅಪಾಯ ಅಂತ ನೀನು ಅವಳನ್ನ ಸಾಕಷ್ಟು ಸಲ ಎಚ್ಚರಿಸಿದೆ, ಹೌದು ತಾನೆ? ಎಷ್ಟೇ ಆದ್ರೂ ನಾನು ನೀನು ಒಂದೇ ತರ ಯೋಚನೆ ಮಾಡುದು ಅಲ್ವಾ ಜೆಂಡೆ? ಆರ್ಯ ಒಬ್ಬನೇ ಇರ್ಬೇಕು ಅನ್ನೋದು ನನ್ಗೂ ಬೇಕಾಗಿತ್ತು, ನಿನ್ಗೂ ಬೇಕಾಗಿತ್ತು. ಮತ್ತೆ ಇನ್ನೊಬ್ಬ ಇದ್ದಾನಲ್ಲ, ಅವನಿಗೂ ಬೇಕಾಗಿತ್ತು. ಇವಾಗ ಆರ್ಯ ಹೋದ ಅಂದ್ರೆ ಅವನ್ ತತ್ರುಪನು ಹೋದಂಗೆ ಲೆಕ್ಕ ಅಲ್ವಾ? ಜಲಂಧರ್, ನಿಜ ಹೇಳು, ಆರ್ಯನ್ಗೆ ಏನ್ ಮಾಡಿದ್ಯಾ ನೀನು? ಇಲ್ಲಿರೋದು ಐ ಮೀನ್ ಶವವಾಗಿ ಬಿಟ್ಟಿರುವುದು ಆರ್ಯನೇನಾ ಅಂತ ಕೇಳೋಕೆ ಇಷ್ಟೊಂದು ಭಯನಾ? ಆ ಭಯ್ಯ ಯಾರು ಅಂತಾನೆ ಗೊತ್ತಾಯ್ತಿಲ್ಲ ಕಣ. ನೋಡಕ್ಕೆ ಅಜ್ಜ, ಆ ವಯ್ಯನ್ ನೋಡಿದ್ರೆ ಅನ್ನಿಸ್ತೈತೆ ಯಾವುದೋ ಗರಡಿಲಿ ಸರಿಯಾಗಿ ಪಳಗಿರೋ ಮನ್ಕಣೆ ಆಗಲ್ಲ ನಂತ್ಯ ಪಕ್ಕ. ಈ ಗರಡಿ ಮನೇಲಿ ಪಳಗದವ್ರಿಗೆ ಮೈಯೆಲ್ಲ ಕಣ್ಣಿರ್ತೈತೆ. ನಿನ್ ಬಗ್ಗೆ ನೀನೇ ಕೊಚ್ಕೋಬೇಡ. ಲೈ ಪೆಕ್ರ, ಬೇಕಾರಿಗೆ ಒಂದು ಸ್ಯಾಂಪಲ್ ತೋರಿಸಿ ನೋಡ್ತೀಯಾ? ಏನು? ಬೇಕಾರೆ ಒಂದು ಚಿಕ್ಕ ಕಲ್ ತಗೊಂಡು ಎಸಿ, ಇಲ್ಲಿರೋ ಯಾವನು ಗಮನಿಸಕ್ಕಿಲ್ಲ. ಅಷ್ಟೆಲ್ಲ ಯಾಕೆ, ಆ ಪೊಲೀಸ್ ಅಪ್ಪರು ಗಮನಿಸಲ್ಲ, ಆ ವಯ್ಯ ಗಮನಿಸ್ತಾನೆ.
ಆ ವಯ್ಯನ ಕಣ್ಣು ಸ್ಯಾನೆ ಚುರುಕಾಗೈತ್ಕಲ್ಲ. ಹಂಗಂತ್ಯ ಇರು ಟ್ರೈ ಮಾಡ್ಬಿಡ್ತೀನಿ. ಮಾಡು. ಅಯ್ಯ ಪೆಕ್ರ, ಈಗಾಗಲೇ ನಮ್ಮ ತೋಟದಲ್ಲಿ 2 ಡೆಡ್ ಬಾಡಿ ಬಿದ್ದಾವೆ. ಇನ್ನು ಇಷ್ಟು ದೊಡ್ಡ ಕಲ್ ತಕೊಂಡು ಯಾವಂದಾರ ಬುಲ್ಡೆ ಹೊಡಿಬೇಕು ಅಂತ ಮಾಡಿದ್ಯಾ? ಅಯ್ಯ ನೀನಲ್ಲಿ ಸಣ್ಣ ಕಲ್ ತಕ ಎಸಿ ದೂರಕ್ಕೆ. ನೋಡ್ದೇನಪ್ಪ? ಲೇ, ನಾನು ಹೇಳಿಲ್ವೇನ್ಲ, ಆ ವಯ್ಯ ಪಕ್ಕಾ ಚುರುಕಾಗಿರೋ ಎಕ್ತಿನೆಯ. ಅಣ್ಣ ರಮಣ, ಆ ಹುಡುಗಿ ಏನು? ಆ ಹುಡುಗಿ ನಾನು ತಿರುಗಿ ನೋಡಿದ್ಲು. ಲೇ ಮಂಚ, ನೀನು ಆಡೋ ಹುಚ್ಚಾಟಕ್ಕೆ ಇಡೀ ಊರೇ ನೀನು ತಿರುಗಿ ನೋಡ್ತದೆ, ಇನ್ನು ಆ ಹುಡುಗಿ ತಿರುಗಿ ನೋಡಕ್ಕಿಲ್ವಾ? ಅಲ್ಲಣೋ, ಅದೊಂಥರ ಬ್ಯಾರೆ ಬ್ಯಾರೆ ಥರದ ಲುಕ್ಕು. ಲೇ ಸುಮ್ಕೆ ಇರಲ್ಲ ನೀನು. ಅಣ್ಣ, ಆ ಬಯ್ಯಂಗ್ ಟೆಸ್ಟಿಂಗ್ ಇಟ್ಟಂಗೆ ಆ ಹುಡುಗಿಗೆ ಏನಾರ ನನ್ನ ಮೇಲೆ ಫೀಲಿಂಗ್ ಶುರು ಆಯ್ತಾ ಅಂತ ಒಂದು ಟೆಸ್ಟಿಂಗ್ ಮಾಡಿಗೋಣ. ಲೈ ಅದಕ್ಕೆಲ್ಲ ಯಾವ ಟೆಸ್ಟಿಂಗ್ ಇಲ್ಲ, ಸುಮ್ ಕೂತ್ಕೋ. ಅಣ್ಣ ಪ್ಲೀಸ್ ಮಾಡಿ. ಲೈ ಸುಮ್ಕೆ ಇರ್ಲ, ಆಯ್ತು. ಅಯ್ಯೋ ಹಿಂಗೇನಪ್ಪ ಮಾಡೋದು ಇವಾಗ? ಒಂದು ಕೆಲಸ ಮಾಡು, ನಿನಗೆ ಕೇಳಂಗೆ ನಿನ್ನ ಮನಸ್ಸಲ್ಲಿ ಆ ಹುಡುಗಿ ಹೆಸ್ರನ್ನ ಹೇಳ್ಕ. ಹಂಗೂ ಏನಾರ ತಿರುಗಿ ನೋಡಿದ್ರೆ ಅವಳ ಮನಸ್ಸಲ್ಲಿ ಏನೋ ಐತೆ ಅಂತಲೇ ಅರ್ಥ. ಹಂಗ ಗಡ್ಡ ತೆಗಿಯೋ ಸಮಯ ಹತ್ರ ಬಂತು ಅನ್ನಿಸ್ತೈತೆ. ಆ ಹುಡುಗಿ ಹೆಸರು ಏನೋ ಅನ್ಲಲ್ಲ. ರಮ್ಯಾ, ನೋಡಿಗ ಕರಿತೀನಿ. ರಮ್ಯಾ. ಇದೆಲ್ಲ ಬೇಕೆ. ಅಣ್ಣ, ನನ್ನ ಎದೆ ಬಡಿತ, ಗಾಡಿ ಬಿಡಿತ, ಎಲ್ಲ ಎಡವಟ್ಟಾದಂಗೆ ಅನಿಸ್ತೈತೆ ಕಣ. ಎಲ್ಲ ಇವನ ಅಲ್ಲಕಲ್ಲ, ಈಟ್ ದಿವಸ ನಾವಾಯ್ತು ನಮ್ಮ ಕೃಷಿ ಆಯ್ತು ಅಂತ ಇದ್ದು, ಇಲ್ಲಿ ನೋಡಿದ್ರೆ ಒಂದು ಕಡೆ ಕ್ರೈಮ್ ಸೀನು, ಒಂದು ಕಡೆ ಲವ್ ಸೀನು, ಇದ್ರ ಮಧ್ಯೆ ನಾನೇ ಸಿಕ್ಕಾಕಬೇಕಿತ್ತ ಇಲ್ಲಿ ಬಂದು. ಅವರಿಬ್ರು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಸರ್. ಪೊಲೀಸರು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ. ನನ್ನ ಪ್ರಕಾರ ಮಾಡೇ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಆರ್ಯ ಸರ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅನ್ನೋ ಹಾಗೆ ಆಡಬೇಡಿ. ಅನು ಮೇಡಮ್ ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಪ್ಪಿ ತಪ್ಪಿನೂ ಆರ್ಯ ಸರ್ ಇನ್ನೊಂದು ವ್ಯಕ್ತಿತ್ವದ ಬಗ್ಗೆ ಆಗಲಿ, ಅವರು ಕೊಡ್ತಿರೋ ಟ್ರೀಟ್ಮೆಂಟ್ ಬಗ್ಗೆ ಆಗಲಿ ಹೇಳಕ್ ಹೋಗ್ಬೇಡಿ. ಅಯ್ಯೋ, ಆರ್ಯ ಸರ್ ಮತ್ತೆ ನಾವು ಇಷ್ಟಪಡ್ತಿದ್ದಾರೆ ಅಂತ ಪೊಲೀಸ್ ಹತ್ರ ಹೇಳ್ಬಿಟ್ನಲ್ಲ. ಅರ್ಥ ಆಯ್ತಾ? ಹಾ ಸರ್. ನಿಂತ್ಕೊಳ್ಳೆ. ಆಗ್ಲೇ ಹೇಳಿದ್ದಲ್ಲ, ಕ್ರೈಮ್ ಸೀನಿಂದ ಅರ್ಧಕ್ಕೆ ಯಾರೂ ಹೋಗೋ ಆಗಿಲ್ಲ. ನಿಮ್ಮ ಕಮಿಷನರ್ ಲೈನ್ನಲ್ಲಿದ್ದಾರೆ, ಅವ್ರನ್ನೇ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಮಾತಾಡ್ತೀರಾ? ವರ್ಧನ್ ಅವ್ರು ಮಿಸ್ ಆಗಿದ್ದಾರೆ ಅಂತ ಅನು ಅನ್ನೋರ ಹೆಸರಿಂದ ಫೋನ್ನಲ್ಲಿ ಕಂಪ್ಲೇಂಟ್ ಬಂದಿದೆ. ಅನು ಸಿರಿ ಮನೆ ಮಿಸ್ ಆಗಿದ್ದಾರೆ ಅಂತ ಆರ್ಯವರ್ಧನ್ ಅವರಿಂದ ಕಂಪ್ಲೇಂಟ್ ಬಂದಿದೆ. ವೇಟ್, ಇಬ್ರು ಸಪರೇಟ್ ಆಗಿ ಕಾಲ್ ಮಾಡಿದ್ರಾ? ನನಗೂ ಅದೇ ಕನ್ಫ್ಯೂಷನ್ ಆಗ್ತಿದೆ ಮಾನ್ಸಿ. ಅವರಿಬ್ರು ದಾರಿ ತಪ್ಪಿದೀವಿ ಅಂತಾನು ಹೇಳಿದ್ರು, ಆದ್ರೆ ಅವ್ರ ಫೋನ್ನಲ್ಲಿ ಅಷ್ಟು ಕ್ಲಿಯಾರಿಟಿ ಇರಲಿಲ್ಲ. ಆದ್ರೆ ಅವ್ರು ಎಲ್ಲಿಂದ ಫೋನ್ ಮಾಡಿರ್ತಾರೆ ಅಂತ ನಿಮ್ಗೆ ಈಟೊತ್ತಿಗೆಲ್ಲ ಗೊತ್ತಾಗಿರ್ತೈತಲ್ವರ? ಅಲ್ಲ, ನಮ್ಮವ್ರು ಹೇಳೋರೆ
ಫೋನ್ ಮಾಡಿದವರು ಯಾವ ಟವರಿಂದ ಫೋನ್ ಮಾಡಿರ್ತಾರೆ ಅಂತ ತಿಳ್ಕೊಬೋದು ಅಂತವ. ಅದಕ್ಕೆ ಕೇಳಿದೆ, ತಪ್ಪಿದ್ರೆ ಕ್ಷಮಿಸಿ. ನೋ ಯು ರೈಟ್, ಹೀಸ್ ರೈಟ್. ಇಬ್ರು ಕಾಲ್ ಬಂದಿರೋದು ಸಂಪಂಗಿ ಬೆಟ್ಟದ ಟವರ್ ಇಂದ. ನಾವು ಮತ್ತೆ ಫೋನ್ ಟ್ರೈ ಮಾಡಿದ್ವಿ, ಫೋನ್ ಸ್ವಿಚ್ ಆಫ್. ನನಗನ್ಸೋ ಪ್ರಕಾರ ಅನು ಮತ್ತೆ ಆರ್ಯವರ್ಧನ್ ಇಬ್ರು ಬೆಟ್ಟ ತುದಿಗೆ ಹೋಗಿದ್ದಾರೆ. ಇಬ್ರು ದಾರಿ ತಪ್ಪಿದ್ದಾರೆ. ಮೋಸ್ಟ್ಲಿ ಅವರಿಬ್ರು ಸಪ್ರೇಟ್ ಆಗಿ ದಾರಿ ತಪ್ಪಿದ್ದಾರೆ. ಇಬ್ರಿಗೂ ಬೇರೆ ಬೇರೆ ಟೈಮಲ್ಲಿ ನೆಟ್ವರ್ಕ್ ಸಿಕ್ಕಿದೆ ಅನ್ಸುತ್ತೆ. ಸೊ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋ ಈ ತರ ಪ್ರಾಬ್ಲಮ್ ಎಲ್ಲ ಬಂದ್ರೆ ದಾದಾ ಮೊದಲು ಕಾಲ್ ಮಾಡೋದು ಜೆಂಡೆಗೆ, ಪೊಲೀಸ್ಗಲ್ಲ. ನೋ ವೇ. ಯಾಕೆ ನಿಮ್ ದಾದಾಗೆ ಪೊಲೀಸ್ ಕಂಡ್ರೆ ಭಯನಾ? ವಾಟ್? ಏನ್ ಸರ್ ಮಾತಾಡ್ತಿದ್ದೀರಾ? ಅವ್ರು ಯಾಕೆ ಭಯ ಪಡಬೇಕು? ಪೊಲೀಸ್ ಅವ್ರ ಅಗತ್ಯ ಇಲ್ಲ ಅಂತ ಹೇಳಕ್ ಬಂದೆ. ಎಲ್ಲ ಜೆಂಡೆನೆ ನೋಡ್ಕೊಳ್ಳೋದು ಸರ್. ನಿಮಗೆಲ್ಲೋ ತಪ್ಪು ಮಾಹಿತಿ ಬಂದಿದೆ. ಇಲ್ಲಿರೋ ಬಾಡಿನೂ ದಾದಾದಲ್ಲ, ನಿಮಗ್ ಬಂದಿರೋ ಕಾಲು ದಾದಂದಲ್ಲ. ಬರೀ ಫೋನ್ ಕಾಲ್ ಮಾತ್ರ ಅಲ್ಲ, ಇದ್ರ ಸುತ್ತ ಬಹಳಷ್ಟು ಅನುಮಾನಗಳಿದೆ ಹರ್ಷವರ್ಧನ್. ಯಾವ ಕನ್ಕ್ಲೂಷನ್ ಬರೋದಕ್ಕೂ ಇನ್ನೂ ಸಮಯ ಆಗಿಲ್ಲ. ಇಂಥ ಜಾಗಗಳಿಗೆ ಬಂದು ಪ್ರೇಮಿನ ಕೊಂದು ತಾನು ಸತ್ತಿರುವಂತ ನಿದರ್ಶನಗಳು ಈ ಜಾಗದಲ್ಲಿ ಬಹಳ ಸಿಕ್ಕತ್ತೆ. ನೀವು ಅಧಿಕಾರದಲ್ಲಿದ್ದೀರಾ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ನಾನು ಜನರಲ್ ಆಗಿ ಹೇಳಿದ್ರೆ ನೀವ್ಯಾಕೆ ಮೇಡಮ್ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಏನೇ ಈ ಕೇಸು ಮರ್ಡ್ರೋ ಸೂಸೈಡ್ ಅನ್ನೋದು ತಿಳ್ಕೋಬೇಕು. ಈಗ ಅನಿಸ್ತಿರೋ ಪ್ರಕಾರ ನ್ಯಾಚುರಲ್ ಡೆತ್ ಅಂತೂ ಅಲ್ವೇ ಅಲ್ಲ. ಅನು ಆಗ್ಲಿ ಆರ್ಯವರ್ಧನ್ ಆಗ್ಲಿ ಇಷ್ಟು ದೂರದ ಬೆಟ್ಟಕ್ಕೆ ಯಾಕೆ ಬಂದ್ರು, ಯಾವಾಗ ಹೋದ್ರು, ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕಾಗಿದೆ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಪ್ಲೀಸ್. ಸರ್, ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ನೀವು ನೋಡ್ಬೋದಾ? ನಿಮಗೂ ಈ ಜಾಗಕ್ಕೂ ಸಂಬಂಧ ಇದೆಯಲ್ರಿ, ನೀವು ಇರಲೇಬೇಕು. ಸರಿ ಸರ್, ಇರ್ತೀವಿ. ಇಲ್ಲಿರೋ ಬಾಡಿ ಅನು ಆರ್ಯವರ್ಧನ್ ಹೌದೋ ಅಲ್ವೋ ಅನ್ನೋದು ತಿಳ್ಕೋಬೇಕು. ಮುಖ್ಯವಾಗಿ ಅವ್ರ ಮಿಸ್ಸಿಂಗ್ ಕಂಪ್ಲೇಂಟ್ ನಮ್ಮ ಹತ್ರ ಫೈಲ್ ಆಗಿದೆ. ಯಾವುದೇ ಕಾರಣಕ್ಕೂ ಈ ಕೇಸನ್ನ ಲೈಟಾಗಿ ತಗೊಳಕ್ಕಾಗಲ್ಲ. ಸೊ ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ. ದೇವ್ರೆ, ನನ್ನಿಂದ ಯಾರಿಗೂ ಯಾವುದೇ ತೊಂದರೆ ಆಗದೆ ಇದ್ರೆ ಸಾಕು. ಇವಾಗ ನನಗೆ ಅನು ಮತ್ತೆ ಆರ್ಯ ಸರ್ ವಾಪಸ್ ಸಿಗಬೇಕು ಅಷ್ಟೇ, ಇನ್ನೇನು ಬೇಡ. ಮಂಜಾ, ನಮ್ಗೆ ಇನ್ನೇ ಸರಿಯಾಗಿ ತಲೆಗತ್ತಲ್ಲ ಅಂಥದ್ರಾಗೆ ಈ ಕೇಸು ಕಂಪ್ಲೇಂಟು ಏನಿಲ್ಲ ಇವೆಲ್ಲ. ರಮಣು, ಸಾಹೇಬ್ರಿಗೆ ಫೋನ್ ಮಾಡಿದ್ರೆ 5 ನಿಮಿಷ ಕೆಲಸ ಎಲ್ಲ ಕ್ಲಿಯರು, ಏನಂತ್ಯಾ? ಅಪ್ಪಯ್ಯಂಗ ಅಯ್ಯ ನಿನ್ನಲ್ಲೇ ಮೊದಲೇ ಊರಿನ ಸಮಸ್ಯೆ ಎಲ್ಲ ಮನೆಗೆ ತಗೊಬತ್ತೀಯ ಅಂತ ಬೈತಾ ಇರ್ತಾರೆ. ಅಂಥದ್ರಾಗ ಇವಾಗ ಫೋನ್ ಮಾಡಿ ಹೇಳ್ಬಿಟ್ರೆ ಅಷ್ಟೇಯ, ಗದ್ದೆಗಿರ್ಲಿ ಗಲ್ಡಿಗೆ ಹೋಗ್ಕೊ ಬಿಡಕ್ಕಿಲ್ಲ. ಆಮೇಲೆ ಇದರಿಂದ ಹೆಂಗಣ ಮತ್ತೆ ತಪ್ಪಿಸ್ಕೊಳ್ಳೋದು? ಸೊ ಅವರಿಬ್ರು ಲವರ್ಸ್, ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಾ ಇದ್ರು ಅಲ್ವಾ? ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು. ಅದು ಸರ್, ಸ್ಟೇಷನಲ್ಲಿ ಕೇಳಿದಾಗ ಅವರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದಾರೆ ಅಂತ ನೀನೇ ಹೇಳಿದ್ಯಲ್ಲಮ್ಮ. ಅಪ್ಪಿ ತಪ್ಪಿನೂ ಆರ್ಯ ಸರ್ ಇನ್ನೊಂದು ವ್ಯಕ್ತಿತ್ವದ ಬಗ್ಗೆ ಆಗಲಿ, ಅವರು ಕೊಡ್ತಿರೋ ಟ್ರೀಟ್ಮೆಂಟ್ ಬಗ್ಗೆ ಆಗಲಿ ಹೇಳಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಹಾಂ ಸರ್. ಏನು ಯೋಚನೆ ಮಾಡ್ತಿದ್ಯಮ್ಮ? ಇನ್ವೆಸ್ಟಿಗೇಷನ್ ಅಂತ ಗೌರವದಿಂದ ಮಾತಾಡ್ಸ್ತಿದ್ದೀನಿ, ಏನು ಮುಚ್ಚಿಡೋದಕ್ಕೆ ಹೋಗ್ಬೇಡ. ಹೇಳಿ, ನಿಮ್ಮ ಫ್ರೆಂಡು, ಬೆಸ್ಟ್ ಫ್ರೆಂಡು ಅನು ಮತ್ತೆ ಆರ್ಯವರ್ಧನ್ ನಡುವೆ ಇದ್ದಂಥ ಸಂಬಂಧ ಏನು? ಅವಾಗಲೇ ಹೇಳಿದ್ನಲ್ಲ ಸರ್, ಎಂಪ್ಲಾಯಿ ಮತ್ತು ಬಾಸ್ ಮಧ್ಯೆ ಇರೋ ಸಂಬಂಧನೇ ಅವ್ರ ಮಧ್ಯನೂ ಇತ್ತು. ಬೆಸ್ಟ್ ಫ್ರೆಂಡ್ ಹತ್ರ ಹುಡುಗಿರೆಲ್ಲ ಹೇಳ್ಕೊತಾರಲ್ಲಮ್ಮ,
ಆಫೀಸಿಂದ ಬಂದು ಬಾಸ್ನ ಹಾಡ್ಕೊಳ್ಳೋದು, ಇವತ್ತು ನಮ್ಮ ಬಾಸ್ ಹಂಗಂದ ಹಿಂಗಂದ ಅಂತ ಹೇಳೋದು ಅಂತವೇನಾದ್ರು? ಐ ಮೀನ್ ಬಾಸ್ ಮೇಲೆ ನಿಮ್ಮ ಫ್ರೆಂಡ್ ಏನಾದ್ರು ಕಣ್ಣು ಹಾಕಿದ್ರಾ? ಹಲೋ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಅವ್ರದ್ದು ನಿಜವಾದ ಪ್ರೀತಿ ಸರ್, ದಯವಿಟ್ಟು ಅವ್ರ ಪ್ರೀತಿನ ಆಡ್ಕೋಬೇಡಿ. ವಯಸ್ಸಲ್ಲಿ ಅವರಿಬ್ರ ಮಧ್ಯೆ ಅಂತರ ಇರ್ಬೋದು, ಆದ್ರೆ ಮನ್ಸಲ್ಲಿ ಇರ್ಲಿಲ್ಲ ಸರ್. ಇಡೀ ಪ್ರಪಂಚನೇ ಎದುರಿಸೋ ಪ್ರೀತಿ ಅವ್ರದ್ದು. ಇಂಟ್ರೆಸ್ಟಿಂಗ್. ಯಾರ್ದು ಫೋನು? ಅಮ್ಮ ಫೋನ್ ಮಾಡ್ತಿದ್ದಾರೆ ಸರ್. ಸ್ಪೀಕರ್ ಆನ್ ಮಾಡು. ಹಲೋ ಅಮ್ಮ. ಇಷ್ಟೊತ್ತಾದ್ರೂ ಮನೆಗ್ ಬರ್ದೆ ಎಲ್ ಸಿಗಾಕೊಂಡಿದ್ಯೆ? ಎಲ್ಲಿದ್ಯಾ ಹೇಳು, ನಾನೇ ಬರ್ತೀನಿ. ನಾನೇ ಬರ್ತೀನಿ ಅಮ್ಮ. ನಿನ್ ಮಾವ ಹೇಳಿದ್ದು ಸರಿಯಾಗೇ ಇದೆ ಕಣೆ. ಆ ಜೇಂಡೆ ಮತ್ತೆ ಆರ್ಯವರ್ಧನ್ ಕ್ರಿಮಿನಲ್ಸೇ ಇರ್ಬೇಕು. ಅವರೇ ಅನುನ ಕಿಡ್ನಾಪ್ ಮಾಡಿದ್ರು ಏನೋ. ಇನ್ನೇನ ಆರ್ಯವರ್ಧನ್ ಯಾರಾದ್ರೂ ಕಿಡ್ನಾಪ್ ಮಾಡೋದಕ್ಕಾಗತ್ತಾ? ಅಮ್ಮ, ನಾನು ಆಮೇಲೆ ಮಾಡ್ತೀನಿ, ಇಡಮ್ಮ. ರಮಣ, ಹೆಣ್ಮಕ್ಳನ್ನ ಲೇಡಿ ಪೊಲೀಸ್ ವಿಚಾರಣೆ ಮಾಡಬೇಕು ಅಂತ ಕಾನೂನು ಐತೆ ತಾನೆ? ಹೌದು, ಯಾಕ್ಲಾ? ಪಾಪ ನಮ್ಮ ಹುಡುಗಿನ ಕರ್ಕೊಂಡೋಗಿ ಏನೇನು ಪ್ರಶ್ನೆ ಕೇಳ್ತಾವನ ಅವಯ್ಯ. ಏನ ನಮ್ಮ ಹುಡುಗಿನ? ಅಣ್ಣ, ನಮ್ಮ ಹುಡುಗಿ. ಲವ್ ಮಂಜ, ಹಿಂಗೆಲ್ಲ ಹುಚ್ಚುಚ್ಚಾಗಿ ಆಡ್ಬೇಡ ಕಣ್ಲ. ಆ ಹುಡುಗಿ ಯಾರ ಮಗಳು, ಏನ್ ಕತಿಯೋ? ಅಣ್ಣ, ಯಾರ ಮಗಳಾರ ಆಗಿರ್ಲಿ, ನನ್ನ ಮನ್ಸಿಗೆ ಇಷ್ಟ ಆಗವಳೆ ಅಷ್ಟೇ. ಒಂದ್ ವೇಳೆ ಆ ಹುಡುಗಿಗೆ ಲಗ್ನ ಆಗಿದ್ರೆ ಏನ್ ಮಾಡ್ತೀಯಾ? ಆಗಿರತ್ತಿಲ್ಲ. ಅಂತ ಹೆಂಗ್ಲಾ ಹೇಳ್ತೀಯ ನೀನು? ಕೊರಳು ಮತ್ತೆ ಕಾಲ್ ಬೆರಳು ಇನ್ನ ಫ್ರೀ ಆಗೇ ಐತೆ. ನಾವಾಗಲೇ ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟ. ಬಂದು ಲೋ ಲೋ ತಕೊಳ್ಳಿ. ಅಯ್ಯೋ, ನಿಮ್ ಕಣ್ಣು ನೋಡಿದ್ರೆ ಶಾನೆ ಹತ್ತಿರಂಗೆ ಕಾಣ್ತದೆ. ಹೆಣ್ಮಕ್ಳು ಹತ್ರ ತಡೆಯಕ್ ಹಾಕಿಲ್ಲ. ತಕೊಳ್ಳಿ, ಕಾವೇರವ್ವ ಎಲ್ಲ ತಂಪು ಮಾಡ್ತಾಳೆ. ತಕೊಳ್ಳಿ. ಎಲ್ಲ ಇವನ. ನೀವೇನು ಬೇಸರ ಮಾಡ್ಕೋಬೇಡಿ. ಆ ಪೊಲೀಸಪ್ಪ ಹೇಳ್ದ ಅಂದ್ರೆ ಹಂಗೆ ಆಗ್ಬಿಡಕ್ಕಿಲ್ಲ. ನಿಮ್ಮ ಫ್ರೆಂಡ್ಗೆ ಏನೂ ಆಗಿರಕ್ಕಿಲ್ಲ, ಎಲ್ಲ ಸರಿ ಹೋಯ್ತೈತೆ. ಅವರು ವಾಪಸ್ ಬಂದೇ ಬರ್ತಾರೆ. ಆ ಮಾತನ್ನ ಇನ್ನೊಂದ್ಸರಿ ಹೇಳಿ, ಅವಳಿಗೇನು ಆಗಿರಲ್ಲ ಅಲ್ವಾ? ತಾಯಿ ಅಣ್ಣೆಗೂ ಏನಾಗಿರಕ್ಕಿಲ್ಲ. ನೀವು ದಿಗ್ಲು ಬೀಳ್ಬೇಡಿ. ಅಲ್ಲಿ ನಿಂತವ್ರಲ್ಲ ರಾಮಣ್ಣ, ಅವರೇ ನಂಗೆ ಎಲ್ಲನೂ, ಗೆಳೆಯ, ಗುರು, ಅಪ್ಪ, ಅವ್ವ ಎಲ್ಲ. ನಂಗೂ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ಗೊತ್ತದೆ. ಒಳ್ಳೆ ಗೆಳೆತನಕ್ಕೆ ಯಾವತ್ತೂ ಸಾವಿಲ್ಲ. ಥ್ಯಾಂಕ್ ಯು. ಅರೆ ಓ ಜೇಂಡೆ, ಪೊಲೀಸೇ ಎದುರಿಗೆ ಬಂದ್ ನಿತ್ರು ಅವ್ರ ಮಾತು ಕೇಳದೆ ಒಬ್ನೇ ಹೋಗಿ ಎಲ್ಲೋ ಹುಡುಕ್ತಿದ್ಯಾ? ನಿನ್ನ ದೋಸ್ತ್ ಇನ್ನು ಸಿಗಲ್ಲ ಬಿಡು. ಅವನು ನಾನ್ ರೀಚಬಲ್ ಜಾಗಕ್ಕೆ ಹೋಗಿ ತಲುಪಾಗಿದೆ. ನಮ್ಮ ಹಳೆ ದ್ವೇಷದಾಟ ಮುಗಿತು ಜೇಂಡೆ. ಇನ್ನು ಮೇಲೆ ನನ್ನ ಕಾಟನು ತಪ್ಪು ಅಂತ ಕೈ ಮುಗಿದು ಎಲ್ಲದಕ್ಕೂ ತಿಲಾಂಜಲಿ ಆಡ್ಬಿಡು. ಕಣ್ಣು ಕಾಣದೆ ಎಲ್ಲೋ ಕೂತ್ಕೊಂಡು ನೀನು ಆಡೋ ಮಾತನ್ನೆಲ್ಲ ಕೇಳೋಂತ ದಡ್ಡ ಅಲ್ಲ ನಾನು. ನನ್ನ ಆರಿಂಗೆ ಏನೂ ಆಗಲ್ಲ. ಇಡೋ ಫೋನ್. ನೋಡಿ, ಈಗ ತಾನೇ ಫೊರೆನ್ಸಿಕ್ ಲ್ಯಾಬ್ ಇಂದ ರಿಪೋರ್ಟ್ ಬಂದಿದೆ. ನಮಗ್ ಸಿಕ್ಕಿರುವಂತ ಬಾಡಿ ಅನು ಮತ್ತೆ ಆರ್ಯವರ್ಧನ್ ಅವ್ರದ್ದು ಅಲ್ಲ. ಇನ್ಸ್ಪೆಕ್ಟರ್, ನಾನು ಇದನ್ನೇ ನಿಮಗೆ ಬೆಳಗಿಂದ ಹೇಳಕ್ ಟ್ರೈ ಮಾಡ್ತಿರೋದು. ಆ ಡೆಡ್ ಬಾಡೀಸ್ ಅನು ಮತ್ತೆ ದಾದಾದಲ್ಲ ಅಂತ. ಬಟ್ ಅವ್ರು ಮಿಸ್ ಆಗಿರೋದಂತೂ ನಿಜ ಅಲ್ವಾ?
ಹೇಳಿದ್ನಲ್ಲ ನಿಮ್ಮ ಫ್ರೆಂಡ್ಗೇನೂ ಆಗಿರೋಕ್ಕಿಲ್ಲ. ಮಂಜ, ದಾದಾ ಖಂಡಿತವಾಗ್ಲೂ ವಾಪಸ್ ಬರ್ತಾರೆ. ದೇಶನೇ ಸುತ್ಕೊಂಡ್ ಬಂದಿರೋರು ಅವರು. ಇನ್ನು ಈ ಸಂಪಂಗಿ ಬೆಟ್ಟದಲ್ಲಿ ಕಾಣೆ ಆಗ್ತಾರಾ? ಜೊತೆಗೆ ಅನೂನು ಇದಾರಲ್ಲ. ಯಾ ಸರ್, ಹಾಗಾದ್ರೆ ಆದಷ್ಟು ಬೇಗ ಅವ್ರನ್ನ ಹುಡುಕ್ಸೋ ವ್ಯವಸ್ಥೆ ಮಾಡಿ ಪ್ಲೀಸ್. ಈಗಾಗಲೇ ಆ ಕೆಲಸ ಶುರು ಆಗಿದೆ. ನೀವುಗಳು ಕೊಟ್ಟಿರುವಂಥ ಮಾಹಿತಿಗಳು ನಮಗೆ ತುಂಬ ಹೆಲ್ಪ್ ಆಗಿದೆ. ಸೊ ಆದಷ್ಟು ಬೇಗ ಅವ್ರನ್ನ ಹುಡುಕ್ತೀವಿ. ಹಾಗಿದ್ರೆ ಇನ್ಸ್ಪೆಕ್ಟರ್, ಈಗ ನಾವು ಹೊರಡ್ಬೋದಲ್ವಾ? ಖಂಡಿತ. ಆದರೆ ಅನು ಮತ್ತೆ ಆರ್ಯವರ್ಧನ್ ಪತ್ತೆ ಆಗೋವರೆಗೂ ನೀವು ಯಾರೂ ಬೆಂಗಳೂರು ಬಿಟ್ಟು ಹೋಗೋಕಿಲ್ಲ. ಅಗತ್ಯ ಬಿದ್ದರೆ ನೀವು ಸ್ಟೇಷನ್ಗೆ ಬರಬೇಕಾಗತ್ತೆ. ಆಮೇಲೆ ನೀವು ಸ್ಟೇಷನ್ಗೆ ಬರಬೇಕಾಗತ್ತೆ. ನಿಮ್ಮ ತಾಯಿ ಕೊಟ್ಟಿರೋಂಥ ಹೇಳಿಕೆ ಸಣ್ಣದಲ್ಲ. ಅಗತ್ಯ ಬಿದ್ದರೆ ಅವರು ಸ್ಟೇಷನ್ಗೆ ಬರಬೇಕಾಗತ್ತೆ. ಥ್ಯಾಂಕ್ ಯು. ನಮ್ಮ ತ್ವಾಟ ನೋಡಿ ಮಣ್ಣು ಪರೀಕ್ಷೆ ಮಾಡೋ ಅನ್ಕೊಂಡು ಬಂದ್ರಿ. ಅದರದ್ದು ಯಾವುದೂ ಆಗಲಿಲ್ಲ. ಪರವಾಗಿಲ್ಲ, ಇನ್ನೊಂದು ಕಿತ ಬನ್ನಿ. ಮೊದಲು ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಆಗಬೇಕಾಗಿರೋರು ಸಿಕ್ಕಲಿ. ಸಿಗ್ತಾರೆ. ಚಿಂತೆ ಮಾಡಬೇಡಿ, ಆಂಜನೇಯ ಅವನೇ, ಅವ್ನು ನೋಡ್ಕೊತಾನೆ. ಓಕೆ, ಬಟ್ ಥ್ಯಾಂಕ್ ಯು. ನೀವು ಇಷ್ಟೊತ್ತು ನಮ್ಮ ಜೊತೆ ಇದ್ರಿ. ಥ್ಯಾಂಕ್ ಯು. ಅದ್ರಾಗ ಏನೈತೆ, ಪರವಾಗಿಲ್ಲ ಬಿಡಿ. ನಾವಲ್ಲೇ ನಿಮ್ಮನ್ನ ಇನ್ಯಾರು ನೋಡ್ಕೋಬೇಕು? ಎಲ್ಲ ಮುಂದೊಂದ್ಕಿತ ಸಿಗಮ್ಮ. ಓ ಬನ್ನಿ. ಎನಿವೇಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಹೆಲ್ಪ್. ಎಲ್ಲ ಸರಿ ಹೋದ್ಮೇಲೆ ಮನೆಗೆ ಬನ್ನಿ ಪ್ಲೀಸ್. ಯಾ, ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಮಂಜಾ, Okay, I'm a bit relaxed now. Bye, sir. I know. Bye. Bye. Take care. Sure. Bye.